ಈಗ ಇಲ್ಲಿ ಬಹಳಷ್ಟು ಚಾಲೆಂಜ್ಗಳಿದ್ದಾವೆ, ಬಹಳಷ್ಟು ಸವಾಲುಗಳಿದ್ದಾವೆ. ಇಲ್ಲಿ ಪೊಲೀಸರ ಮುಂದೆ, ತನಿಖಾಧಿಕಾರಿಗಳ ಮುಂದೆ ಅಸ್ಥಿಪಂಜರಗಳ ಗುರುತಿಸುವಿಕೆಯ ಸವಾಲು ಇದೆಯಲ್ಲ, ಇದು ಅತಿ ದೊಡ್ಡ ಸವಾಲು. ಇದು ಯಾರದ್ದು ಅಂತ ಹೇಳುವಂಥದ್ದು. ಅಂದರೆ ಯಾರದ್ದು ಅನ್ನೋದು ಯಾಕೆ ಬೇಕು ಅಂತ ಹೇಳಿದರೆ, ಅವರ ಮನೆಯವರು, ಆ ಅಸ್ಥಿಪಂಜರವಾಗಿರ್ತಕ್ಕಂತಹ ವ್ಯಕ್ತಿಯ ಮನೆಯವರು ಆ ಕಾಲದಲ್ಲಿ ಯಾವುದಾದ್ರು ದೂರು ಕೊಟ್ಟಿದ್ದಾರಾ, ಅವ್ರಿಗೇನಾದರೂ ಅನುಮಾನ ಇತ್ತಾ, ಅದು ಒಂದು ವೇಳೆ ಸಿಕ್ತು ಅಂತ ಹೇಳಿದರೆ ಮಾತ್ರ ತನಿಖೆಗೆ ಪ್ರಗತಿ ಆಗೋದಕ್ಕೆ ಸಾಧ್ಯ ಇದೆ. ಸಾವಿನ ಕಾರಣ ಹುಡುಕುವಂಥದ್ದು ಎರಡನೇ ಟಾಸ್ಕ್ ಇದು. ಯಾಕೆಂದರೆ ಗುಂಡೇಟಿನಿಂದ ಕೊಂದಿದ್ರೆ ಅಥವಾ ತಲೆಯನ್ನು ಕತ್ತರಿಸಿದ್ದು ಈ ರೀತಿಯಾಗಿ ಕತ್ತರಿಸಿರುವಂತಹದ್ದೇನಾದರೂ ಆಗಿದ್ದರೆ ಆವಾಗ ಒಂದಿಷ್ಟು ವೈಜ್ಞಾನಿಕ ಸಾಕ್ಷಿಗಳು ಸಿಗಬಹುದು. ಆದರೆ ಉಸಿರುಗಟ್ಟಿಸಿ ಸಾಯಿಸಿದರೆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಅತ್ಯಾಚಾರ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥದ್ದು ಕೂಡ ಬಹಳ ಬಹಳ ದೊಡ್ಡ ಸವಾಲು. ಯಾಕಂದರೆ ಆ ವ್ಯಕ್ತಿ ಹೇಳಿರೋ ಪ್ರಕಾರ ಅದರಲ್ಲಿ ಒಂದಿಷ್ಟು ಮಹಿಳೆಯರ, ಹೆಣ್ಣು ಮಕ್ಕಳ ಶವಗಳು ಅತ್ಯಾಚಾರಕ್ಕೆ ಒಳಗಾದ ಸ್ಥಿತಿಯಲ್ಲಿ ಕಂಡು ಬಂದಿದ್ವು ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅತ್ಯಾಚಾರಕ್ಕೆ ಒಳಗಾದ ಸ್ಥಿತಿಯಲ್ಲಿ ಕಂಡು ಬಂದಂತಹ ಶವಗಳ ಅವು ನಿಜಕ್ಕೂ ಅತ್ಯಾಚಾರಕ್ಕೆ ಒಳಗಾಗಿದ್ದು ಹೌದೋ ಅಲ್ಲೋ ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಕಷ್ಟ ಇದೆ. ಈ ಹಂತದಲ್ಲಿ ಒಬ್ಬನೇ ಶವ ಹೂತು ಹಾಕಿರುವಂಥದ್ದರ ಕುರುಹುಗಳು ಏನು, ನಿಜಕ್ಕೂ ಇವನೊಬ್ಬನೇ ಹಾಕಿದ್ದಾನೆ, ಹೂತು ಹಾಕಿದ್ದಾನೆ ಅನ್ನೋದಕ್ಕೆ ಏನು ಕುರುಹಿದೆ. ಬಹುತೇಕ ಒಂದು ಪ್ಯಾಟರ್ನ್ ಅಲ್ಲಿ ಜನರೇಟ್ ಆಗಿರುತ್ತೆ. ಆತ 100-200 ಶವಗಳನ್ನು ಹೂತಿದ್ದಾನೆ ಅಂತ ಹೇಳಿ ಆದರೆ ಒಂದು ಪ್ಯಾಟರ್ನ್ ಇರುತ್ತೆ. ಆತ ಒಂದೇ ಥರದಲ್ಲಿನೇ ಹೂತಿರ್ತಾನೆ. ಆ ಪ್ಯಾಟರ್ನ್ ಬಗ್ಗೆಯೂ ಕೂಡ ಪೊಲೀಸರು ವೈಜ್ಞಾನಿಕವಾಗಿ ಅದನ್ನು ಗುರುತಿಸ್ಕೊಳ್ಬೋದು. ಈತ ಒಬ್ಬ ವ್ಯಕ್ತಿನೇ ಇದನ್ನು ಮಾಡಿದ್ದಾನೆ ಅನ್ನೋದ್ರ ಗುರುತಿಸ್ಕೊಳ್ಬೋದು. ಸಾರ್ವಜನಿಕ ಸ್ಥಳದ ಅಣತಿ ದೂರದಲ್ಲಿ ಆಗಿರುವ ಕೃತ್ಯ, ಅಂದರೆ ಸಾರ್ವಜನಿಕ ಜನರು ಓಡಾಡ್ತಾ ಇರುವಂಥದ್ರ ಸ್ವಲ್ಪ ದೂರದಲ್ಲಿ ಈ ಕೃತ್ಯ ಆಗಿದೆ ಅಂತ ಹೇಳಿದಾಗ ಯಾರಿಗೂ ಗೊತ್ತಾಗಿಲ್ವ, ಹಿಂಗೆ ಬಚ್ಚಿಡಲಾಗಿತ್ತು ಅಂಥೇಳಿ ಸಿಕ್ಕಿರುವ ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ ಈಗ ತನಿಖೆಯನ್ನು ಮಾಡಬೇಕಾಗತ್ತೆ. ಒಂದೊಂದೇ ಆದರೆ ಉಳಿದ ಕೇಸ್ಗಳ ಆರೋಪಿಗಳು ಪಲಾಯನದ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಅಲ್ಲಿ ಶವ ಸಿಗೋದಕ್ಕೆ ಸಾಧ್ಯ ಆಯಿತು, ಅಸ್ಥಿಪಂಜರ ಸಿಗೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಈತನಿಗೆ ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾನಲ್ಲ ಆತ, ನನಗೆ ಇಂಥ ಒಬ್ಬ ವ್ಯಕ್ತಿ ಪ್ರತಿ ಬಾರಿ ಹೇಳ್ತಾ ಇದ್ರು ಇಲ್ಲಿ ಒಂದು ಶವ ಇದೆ, ಹೋಗು ಅದನ್ನು ಡಿಸ್ಪೋಸ್ ಮಾಡು ಅಂತ ಹೇಳ್ತಾ ಇದ್ರು ಅಂತ ಹೇಳುವಂಥ ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿ ಕೂಡ ಈಗ ಉಳ್ಕೊಳ್ತಾನ, ಪಲಾಯನ ಮಾಡ್ತಾನ, ಇದರ ಬಗ್ಗೆ ಅನುಮಾನಗಳಿದ್ದಾವೆ. ಈ ವಿಚಾರದಲ್ಲೂ ಕೂಡ ಮುನ್ನೆಚ್ಚರಿಕೆಯನ್ನು ಪೊಲೀಸರು ವಹಿಸಬೇಕಾಗುತ್ತೆ. ಇನ್ನು DNA ಮತ್ತು FSL ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ಸಿಕ್ಕಿರುವ ಎಲ್ಲ ಮೂಳೆಗಳ ಮಾನವನ ಆಕಾರದಲ್ಲಿ ಜೋಡಿಸಿ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲ ಮೂಳೆಗಳನ್ನು ಕೂಡ ಮಾನವನ ಆಕಾರದಲ್ಲಿ ಮೊದಲಿಗೆ ಜೋಡಿಸಲಾಗುತ್ತೆ. ಆ ಮೂಲಕವಾಗಿ ಈ ಮನುಷ್ಯ, ಈತನ ಹೈಟ್ ಇಷ್ಟಿದ್ದಿರಬಹುದು ಅನ್ನೋದನ್ನು ಗುರುತಿಸಲಾಗುತ್ತೆ. ತನಿಖಾಧಿಕಾರಿ, ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರಿಂದ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದು ಒಂದೇ ಸ್ಥಿತಿಯಲ್ಲಿ ಇದ್ದು ಒಂದೇ ಸ್ಥಿತಿಯಲ್ಲಿನೇ ಅಸ್ಥಿಪಂಜರ ಆಗಿತ್ತು ಅಂತ ಹೇಳಿ ಆದರೆ ಆ ಇಡೀ ಅಸ್ಥಿಪಂಜರ ಸಿಗುತ್ತಾ ಅದರ ಬಗ್ಗೆಯೂ ಕೂಡ ನೋಡಬೇಕು. ಗಂಡು ಹೆಣ್ಣು, ವಯಸ್ಸು, ಸಾವಿನ ಕಾರಣವನ್ನು ಹುಡುಕೋದಕ್ಕೂ ಕೂಡ DNA ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇದೆಲ್ಲವೂ ಕೂಡ ಬಹಳ ಕ್ವಿಕ್ ಆಗಿ ನಡೆಯುವಂಥದ್ದು. ಅಂದರೆ ಇದು ಮೇಲ್ ಆರ್ ಫಿಮೇಲ್, ವಯಸ್ಸು ಎಷ್ಟಿರಬಹುದು, ಈ ವ್ಯಕ್ತಿ ಸಾವಿಗೀಡಾದಾಗ ಎಷ್ಟು ವಯಸ್ಸಿನ ವ್ಯಕ್ತಿ ಆಗಿದ್ದೇಬಹುದು. ಆದರೆ ಯಾವಾಗ ಹೂತು ಹಾಕಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಖರವಾಗಿ ಹೇಳುವಂಥ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ FSL ನ ತಂತ್ರಜ್ಞ ಆ ಒಂದು ವೈಜ್ಞಾನಿಕವಾಗಿ. ಇನ್ನು ಅತ್ಯಾಚಾರ, ಏಟಿನಿಂದ ಸಾವು ಎಲ್ಲವೂ FSLನಿಂದ ದೃಢೀಕರಿಸಬೇಕಾಗತ್ತೆ. ಆದರೆ ಅತ್ಯಾಚಾರವನ್ನು ದೃಢೀಕರಿಸೋದಕ್ಕೆ ಆಗಲಿಕ್ಕಿಲ್ಲ. ಈ ಹಂತದಲ್ಲಿ ಅತ್ಯಾಚಾರವನ್ನು ದೃಢೀಕರಿಸೋದು ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಮೈಮೇಲಿನ ಒಡವೆಗಳು, ತುಕ್ಕು ಹಿಡಿದಿದ್ರು ಕೂಡ ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದು. ಆ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಲೈಕ್ ಹೆಣ್ಣು ಮಕ್ಕಳದ್ದೇ ಶವವನ್ನು ಆತ ಹೂತಿಟ್ಟಿದ್ದು ಅಂತೇಳಿ ಆದರೆ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಅದರಲ್ಲಿದ್ದಂತಹ ಕೊರಳಲ್ಲಿ ಇದ್ದಿರಬಹುದಾಗಿರುವಂಥ ಹಾರ ಅಥವಾ ಕೈಗಳಲ್ಲಿರಬಹುದಾಗಿರುವಂಥ ವಾಚ್, ಇವುಗಳನ್ನು ಯಾರು ಕೂಡ ಕದ್ದಿಲ್ಲ ಅಥವಾ ತೆಗೆದಿಲ್ಲ ಅಥವಾ ಅದನ್ನು ಕಿತ್ತು ಬಿಸಾಕಿಲ್ಲ, ಸಾಕ್ಷಿನಾಶದ ಭಾಗವಾಗಿ ಅದನ್ನು ಕಿತ್ತು ಬಿಸಾಕಿಲ್ಲ ಅಂತೇಳಿ ಆದರೆ ಅವುಗಳೇನಾದರೂ ಇತ್ತು ಅಂದಿದ್ರೆ ಅದಕ್ಕೆ ತುಕ್ಕು ಹಿಡಿದ್ರು ಕೂಡ ಗುರುತಿಸ್ಬೋದು. ಇದು ಇಂಥವ್ರದ್ದು ಇಂಥ ಡಿಸೈನ್ನ ಶರ್ಟನ್ನು ಹಾಕ್ಕೊಂಡಿದ್ರು, ಇಂಥ ಡಿಸೈನ್ನ ಚೈನನ್ನು ಹಾಕ್ಕೊಂಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಅನಾಮಿಕನನ್ನು ಕೂಡ ಈಗ ಸದ್ಯಕ್ಕಂತೂ ಪೊಲೀಸರು ತಮ್ಮ ವಶದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಅನಾಮಿಕ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸುವಂತಹ ಸಾಧ್ಯತೆ ಇದ್ದೇ ಇದೆ. ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯುವ ಸಾಧ್ಯತೆಯೂ ಕೂಡ ಇದ್ದೇ ಇರುತ್ತೆ. ಆತ ದೂರುದಾರನೂ ಹೌದು, ಕ್ರೈಮ್ನಲ್ಲಿ ಆತ ಭಾಗಿದಾರನೂ ಹೌದು. ಯಾಕೆಂದರೆ ಆತ ಕ್ರೈಮ್ ನಡೆದ ನಂತರ
ಆತ ಹೇಳಿರೋ ಪ್ರಕಾರನೇ ಆಗಿತ್ತು ಅಂತ ಹೇಳಿದರೆ ಕ್ರೈಮ್ ನಡೆದ ನಂತರ ಅದನ್ನು ಮುಚ್ಚಿ ಹಾಕುವಂತಹ ಕ್ರೈಮ್ನಲ್ಲಿ ಆತ ಕೂಡ ಭಾಗಿದಾರ ಆಗಿದ್ದ ಅಂತೇಳಿ. ಆದರೆ ಈಗ ಅವನು ದೂರುದಾರ, ಅವನು ಅಪ್ರೂವರ್ ಆಗಿ ಬರ್ತಾ ಇದ್ದಾನೆ. ಹಾಗಾಗಿ ಅನಾಮಿಕನನ್ನು ಅಪ್ರೂವರ್ ಆಗಿ ಪರಿಗಣಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗ ಆತನನ್ನು ಅಪ್ರೂವರ್ ಅಂತೇಳಿ ಪರಿಗಣಿಸಿ ಅದರ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹೀಗೆ ಮಾಸ್ಕ್ ಮ್ಯಾನನ್ನು ಕರೆದೊಯ್ದು ಈಗ ಮಹಜರು ಕಾರ್ಯ ನಡೆದಿದೆ. ಧರ್ಮಸ್ಥಳದಲ್ಲಿ ಕೂತಿಟ್ಟಿರುವಂತಹ ರಹಸ್ಯ ಹೊರ ಬರುತ್ತಾ? ಆ ಹೊರ ಬರೋದಕ್ಕೆ ಕೆಲವು ದಿವಸಗಳ ಅಂತರ ಮಾತ್ರ ಇರುವಂಥದ್ದು. ನಿಜ ಅಥವಾ ಸುಳ್ಳು, ಆತ ಮಾಡಿರುವ ಆರೋಪ ಸತ್ಯ ಅಥವಾ ಆತ ಮಾಡಿರುವ ಆರೋಪಗಳು ಸಂಪೂರ್ಣ ಶುದ್ಧ ಸುಳ್ಳು ಅನ್ನುವಂಥದ್ದಾದರೂ ಕೂಡ ಗೊತ್ತಾಗುತ್ತೆ. ಆ ಸತ್ಯ ಆದರೂ ಬಯಲಾಗುತ್ತೆ. ಆ ಸುಳ್ಳು ಅಂತೇಳಿ ಆತ ಹೇಳಿರುವಂಥದ್ದೆಲ್ಲವೂ ಸುಳ್ಳು ಅಂತಿದ್ರೆ ಅದು ಕೂಡ ಒಂದು ಸತ್ಯ ಆಗಿರುತ್ತೆ. ಇಲ್ಲ, ಆತ ಹೇಳಿರುವ ಪ್ರಕಾರವಾಗಿ ಅಸ್ಥಿಪಂಜರ ಅಲ್ಲಿ ಸಿಕ್ತು ಅಂತ ಹೇಳಿದರೆ ಆ ಸತ್ಯವೂ ಕೂಡ ಬಹಿರಂಗ ಆಗುತ್ತೆ. ಏನು ಸತ್ಯ ಅನಾವರಣಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗಿರುತ್ತೆ.